press the bell icon on the YouTube app and never miss another update. Hello students, let's continue our discussion in fractions. Let us complete exercise 7.6. So let's take third question. Naina was given one by 2 piece of cake and Nazma was given 1/3 piece of cake. Find the total amount of cake was given to both of them. ಏನು ಕೇಳ್ತಿದ್ರೆ ನೈನಾ ಅನ್ನೋಳಿಗೆ 1/2 ಪೀಸ್ ಆಫ್ ಕೇಕ್ನ ಕೊಟ್ಟಿದ್ದಾರೆ ಆ್ಯಂಡ್ ನಜ್ಮಾ ಅನ್ನೋರಿಗೆ 1/3 ಪೀಸ್ ಆಫ್ ಕೇಕ್ನ ಕೊಟ್ಟಿದ್ದಾರೆ. ಫೈಂಡ್ ದ ಟೋಟಲ್ ಅಮೌಂಟ್ ಆಫ್ ಕೇಕ್ ವಾಸ್ ಗಿವನ್ ಟು ಬೋತ್ ಆಫ್ ದೆಮ್. ಅಂದರೆ ಇಬ್ಬರಿಗೂ ಸೇರಿ ಎಷ್ಟು ಕೇಕ್ನ ಕೊಟ್ಟಿದ್ದಾರೆ ಅಂತ ಕೇಳ್ತಿದ್ದಾರೆ. ಸೊ ಲೆಟ್ಸ್ ಸಾಲ್ವ್ ಇನ್ ಸೆಂಟೆನ್ಸ್. ಟೋಟಲ್ ಅಂತ ಕೇಳಿದಾಗೆಲ್ಲ ಏನು ಮಾಡ್ತೀರಾ, ಟೋಟಲ್ನ ಆ್ಯಡ್ ಮಾಡ್ತಾ ಹೋಗ್ತೀರಾ. ವಾಟ್ ಈಸ್ ದ ಗಿವನ್ ಡಾಟಾ? ಏನು ಕೊಟ್ಟಿದ್ದಾರೆ? ಪೋರ್ಷನ್ ಆಫ್ ಕೇಕ್ ಗಿವನ್ ಟು portion of cake given to Naina 1/2 and portion of cake given to Nazma is 1/3. So what we have to find? Total amount of cake given. Therefore total amount of cake given ಏನು ಮಾಡಬೇಕು? ಎರಡನ್ನು ಆ್ಯಡ್ ಮಾಡಬೇಕು. 1/2 ಪ್ಲಸ್ 1/3. ಈಗೇನಾಯಿತು, ಇದು ಮಿಕ್ಸ್ಡ್ ಫ್ರ್ಯಾಕ್ಷನ್ ಇದೆ, ಅಲ್ಲಿದೆ. So let us convert it into improper fraction. Denominators ಹಾಗೆ ಬರ್ಕೊಳ್ತೀವಿ. 1 into 2 plus 1 and plus 3. 1 into 1 plus 1. Isn't it? Sorry. 1 into 3. 1 into 3 plus 1. 1 2s 2 plus 1 3. ಡೈರೆಕ್ಟಾಗಿ ಹೇಳ್ತಿದ್ದೀನಿ ನೋಡಿರಿ. ನೆಕ್ಸ್ಟ್ ಎರಡು ಸ್ಟೆಪ್ಪಲ್ಲಿ ಮಾಡೋದೇ ಡೈರೆಕ್ಟಾಗಿ ಮಾಡ್ಕೊಳ್ಳಿ. 1 2s 2, 2 plus 1 3, 3/2 and 1 3s 3 plus 1 4, 4/3. 3/2 and 4/3. ಡಿನಾಮಿನೇಟರ್ಸ್ ಡಿಫ್ರೆಂಟ್ ಇದೆ. ಡಿನಾಮಿನೇಟರ್ಸ್ ಡಿಫ್ರೆಂಟ್ ಇದ್ದಾಗ ಏನು ಮಾಡ್ತೀರಿ? ಎಲ್ ಸಿ ಎಮ್ ತೊಗೊಳ್ತೀರಾ. 2 and 3ಗೆ ಎಲ್ ಸಿ ಎಮ್ ತೊಗೋಬೇಕು. 2 and 3ಗೆ ಎಲ್ ಸಿ ಎಮ್ ತೊಗೊಂಡ್ರೆ 2 1s 2, 3 and let us take 3. 3 1s 3. LCM is equals to 2 into 3. 2 into 3 means 2 3s 6. 6 is the LCM. And now 2ಗೆ ಯಾವ ನಂಬರಿಂದ ಮಲ್ಟಿಪ್ಲೈ ಮಾಡಿದ್ರೆ 6 ಬರುತ್ತೆ? 2ಗೆ 3ಇಂದ ಮಲ್ಟಿಪ್ಲೈ ಮಾಡಬೇಕು. ಸೊ 3/3 ಪ್ಲಸ್ 4/3. 3ಗೆ 2ಇಂದ ಮಲ್ಟಿಪ್ಲೈ ಮಾಡಿದ್ರೆ ಇಟ್ ವಿಲ್ ಬಿಕಮ್ 6. ಸೊ ಹಿಯರ್ 2. 2 3s 6 and 3 3s 9 plus 4 2s 8 and 3 2s 6. Now denominators are equal. You can directly add the numerator. So 9 plus 8 will become 17. So ಈಗ ಏನಾಯಿತು? 17/6. You can convert it into mixed fraction, isn't it? So 6 2s 12. 12 plus 5 becomes 17. So answer is 2 5/6, isn't it? ಇದು ಇಂಪ್ರಾಪರ್ ಫ್ರ್ಯಾಕ್ಷನ್ ಅಲ್ಲಿ ಇದೆ. 2 5/6 ಮಿಕ್ಸ್ಡ್ ಫ್ರ್ಯಾಕ್ಷನ್ಗೆ ಕನ್ವರ್ಟ್ ಮಾಡಿರೋದು. therefore 2 5/6 piece of cake given to both of them. ಸೊ ಇದು ಫೈನಲ್ ಆಗಿ ಹೇಳ್ಬೋದು. ನೆಕ್ಸ್ಟ್ let us take fourth question, that is fill in the blanks. fill in the blanks ಅಂತ ಹೇಳಿದರೆ
ಅಲ್ಲಿ ಬ್ಲ್ಯಾಂಕ್ಸ್ ಕೊಟ್ಟಿದ್ದಾರೆ, ನೀವು ಫಿಲ್ ಮಾಡ್ತಾ ಹೋಗ್ತೀರಿ ಬಾಕ್ಸ್. ಸೊ ಐ ವಿಲ್ ಎಕ್ಸ್ಪ್ಲೇನ್ ವೈಲ್ ಸಾಲ್ವಿಂಗ್ ದ ಪ್ರಾಬ್ಲಮ್ ಓನ್ಲಿ. Fourth E minus 5/8 is equals to 1/4. ಸಿ ಹೇಗೆ ಸಾಲ್ವ್ ಮಾಡೋದು ಈ ಥರ ಪ್ರಾಬ್ಲಮ್ಸ್ ಅಂದರೆ, ನಾವು ಏನು ಬ್ಲ್ಯಾಂಕ್ ಇದೆ ಅದನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಈ ಬ್ಲ್ಯಾಂಕ್ನ ಇಟ್ಕೊಂಡು ಸಾಲ್ವ್ ಮಾಡೋಕ್ಕೆ ಕಷ್ಟ ಆಗುತ್ತೆ, ಕಂಫರ್ಟಬಲ್ ಫೀಲ್ ಆಗಲ್ಲ ಅಂತ ಆ ಬ್ಲ್ಯಾಂಕ್ನ ನಾವು ಎಕ್ಸ್ ಅಂತ ಬರಿತೀವಿ. ಏನೂ ಡಿಫ್ರೆನ್ಸ್ ಏನಿಲ್ಲ, ಜಸ್ಟ್ ಆ ಬ್ಲ್ಯಾಂಕ್ನ ನಾವು ಎಕ್ಸ್ ಅಂತ ತಗೊಳ್ತಿದ್ದೀವಿ. ಎಕ್ಸ್ ಇಸ್ ನಥಿಂಗ್ ಬಟ್ ಈ ಬ್ಲ್ಯಾಂಕ್ ಅಷ್ಟೇ. ಎಕ್ಸ್ ಮೈನಸ್ 5/8 ಇಸ್ ಈಕ್ವಲ್ಸ್ ಟು 1/4. ಈ ಬ್ಲ್ಯಾಂಕ್ ಏನಿದೆ ಇದನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಹಿಂಗೆ ಫೈಂಡ್ ಔಟ್ ಮಾಡಬೇಕಾದ್ರೆ ಈ ಮೈನಸ್ 5/8 ಇದೆಯಲ್ಲ ಒಂದು ಕಡೆಗೆ ಶಿಫ್ಟ್ ಮಾಡ್ಕೊಳ್ತಿದ್ದೀವಿ. ಸೊ ಇಲ್ಲಿ ಇಸ್ ಈಕ್ವಲ್ಸ್ ಟು ಇದೆ, ಈ 5/8ನ ಈ ಕಡೆಗೆ ಶಿಫ್ಟ್ ಮಾಡಬೇಕು. ಇಲ್ಲಿ ಮೈನಸ್ ಇದೆ, ಮೈನಸ್ನ ಈ ಕಡೆಗೆ ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ 1/4 ಪ್ಲಸ್. ಸೊ ಈ ಸೈನ್ನ ಅಬ್ಸರ್ವ್ ಮಾಡಿರಿ, ಇಲ್ಲಿ 1/4 ಇದೆ, ಇಲ್ಲೂ 1/4 ಇದೆ. ಬಟ್ ಇಲ್ಲಿ ಮೈನಸ್ 5/8 ಇಸ್ ಈಕ್ವಲ್ಸ್ ಟು ಇಂದ ಲೆಫ್ಟ್ ಸೈಡಿಗಿತ್ತು, ನಾವೇನು ಮಾಡ್ತಿದ್ದೀವಿ ಈಕ್ವಲ್ ಟು ಇನ್ನ ರೈಟ್ ಸೈಡಿಗೆ ಶಿಫ್ಟ್ ಮಾಡ್ತಾ ಇದ್ದೀವಿ, ರೈಟ್ ಹ್ಯಾಂಡ್ ಸೈಡಿಗೆ ಶಿಫ್ಟ್ ಮಾಡ್ತಿದ್ದೀವಿ. ವೆನ್ ಎವರ್ ನಾವು ಲೆಫ್ಟ್ ಹ್ಯಾಂಡಿಂದ ರೈಟ್ ಹ್ಯಾಂಡಿಗೆ ಅಥವಾ ರೈಟ್ ಹ್ಯಾಂಡಿಂದ ಲೆಫ್ಟ್ ಹ್ಯಾಂಡಿಗೆ ಶಿಫ್ಟ್ ಮಾಡ್ತೀವಲ್ಲ ಆಗ ಸೈನ್ ಚೇಂಜ್ ಆಗುತ್ತೆ, ಅದು ರೂಲ್ಸ್. ಸೊ ಇಲ್ಲಿ ಮೈನಸ್ 5/8 ಇದೆ, ಇದನ್ನ ಈ ಕಡೆಗೆ ಶಿಫ್ಟ್ ಮಾಡ್ತಿದ್ದೀವಿ, ಪ್ಲಸ್ ಆಗ್ತಾ ಇದೆ, ನಂಬರ್ ಏನೂ ಚೇಂಜ್ ಆಗಲ್ಲ, ಸೈನ್ ಓನ್ಲಿ ಚೇಂಜಸ್. ಸೊ 1/4 ಪ್ಲಸ್ 5/8. ಐ ವಿಲ್ ರಿಪೀಟ್ ನಾವು, ಈ ಬ್ಲ್ಯಾಂಕ್ನ ತೆಗೆದು ಎಕ್ಸ್ ಹಾಕಿದ್ದೀವಿ, ಮೈನಸ್ 5/8 ಬರ್ಕೊಂಡಿದ್ದೀವಿ ಇಸ್ ಈಕ್ವಲ್ಸ್ ಟು 1/4. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಮೈನಸ್ 5/8ನ ಆ ಕಡೆ ಶಿಫ್ಟ್ ಮಾಡಿದ್ದೀವಿ, ಏನಾಯಿತು ಪ್ಲಸ್ 5/8. ನಾವು 4 and 8 ಡಿನಾಮಿನೇಟರ್ಸ್ ಇದೆ, ಈಗ ಡೈರೆಕ್ಟಾಗಿ ಆ್ಯಡ್ ಮಾಡೋಕ್ಕಾಗಲ್ಲ, ಡಿನಾಮಿನೇಟರ್ಸ್ ಡಿಫ್ರೆಂಟ್ ಇದೆ, ಏನು ಮಾಡ್ತೀವಿ ಎಲ್ ಸಿ ಎಮ್ ತಗೋಬೇಕು. ಲೆಟ್ಸ್ ಟೇಕ್ ಎಲ್ ಸಿ ಎಮ್ ಆಫ್ 4 and 8. 2 2s are 4 and 2 4s are 8. 2 1s are 2, 2 2s are 4 and 2 1s are 2. LCM is equals to 2 into 2 into 2. 2 2s are 4, 4 2s are 8. LCM ಏನಾಯಿತು 8 ಆಯಿತು. ನಾವು 4ಗೆ ಯಾವ ನಂಬರಿಂದ ಮಲ್ಟಿಪ್ಲೈ ಮಾಡಿದ್ರೆ 8 ಬರುತ್ತೆ, 4ಗೆ 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ 8 ಬರುತ್ತೆ, ಇಂಟು 2 ಆ್ಯಂಡ್ ಯುವರ್ ಆಲ್ಸೋ ಇಂಟು 2. ಇಲ್ಲಿ ಆಲ್ರೆಡಿ 8 ಇದೆ, ನಮಗೆ ಬೇಕಾಗಿರೋದು 8. ಸೊ ಏನು ಮಾಡ್ತೀರಿ 1ಇಂದ ಮಲ್ಟಿಪ್ಲೈ ಮಾಡ್ತೀರಿ, 8 1s are 8. ಸೊ ಲೆಟ್ ಅಸ್ ಮಲ್ಟಿಪ್ಲೈ ಇಟ್ ಬೈ 1 and 1. 1 2s are 2, 4 2s are 8, 5 1s are 5, 8 1s are 8. Now denominators are equal, so you can add the numerators. 2 plus 5 7. So 7/8 is the answer. Is it clear how to solve the problem? Let us take B question. Blank minus 1/5 is equals to 1/2. ಸೊ ಸಿಮಿಲರ್ ಆಗಿ ಎ ಕ್ವೆಶನ್ ಥರನೇ ಇಲ್ಲೂ ಕೂಡ ಬ್ಲ್ಯಾಂಕ್ನ ಏನಂತ ತಗೊಳ್ತೀವಿ ಎಕ್ಸ್ ಅಂತ ತಗೊಳ್ತೀವಿ. ಎಕ್ಸ್ ಮೈನಸ್ 1/5 ಇಸ್ ಈಕ್ವಲ್ಸ್ ಟು 1/2. ಮೈನಸ್ 1/5 ಇರೋದು ಆ ಕಡೆಗೆ ಶಿಫ್ಟ್ ಮಾಡಬೇಕು, ಶಿಫ್ಟ್ ಮಾಡಿದ್ರೆ ಸೈನ್ ಚೇಂಜ್ ಆಗುತ್ತೆ. ಮೈನಸ್ 1/5 ಇರೋದು ಏನಾಗುತ್ತೆ ಪ್ಲಸ್ 1/5 ಪ್ಲಸ್ 1/5. ನಾವು ಲೆಟ್ ಅಸ್ ಟೇಕ್ ದ ಎಲ್ ಸಿ ಎಮ್ ಆಫ್ ಡಿನಾಮಿನೇಟರ್ಸ್. 2 and 5ಗೆ ಎಲ್ ಸಿ ಎಮ್ ತಗೊಳ್ತೀವಿ, 2 and 5ಗೆ ಎಲ್ ಸಿ ಎಮ್ ತಗೊಳ್ತೀವಿ. 2 1s are 2 and 5 remain like this and 5 1s are 5. LCM is equals to 2 into 5. 2 into 5 will become 10. 2 5s are 10. LCM ಏನಾಯಿತು 10 ಆಯಿತು. ಸೊ 2ಗೆ ಯಾವ ನಂಬರಿಂದ ಮಲ್ಟಿಪ್ಲೈ ಮಾಡಿದ್ರೆ 10 ಬರುತ್ತೆ, 5ಇಂದ ಮಲ್ಟಿಪ್ಲೈ ಮಾಡಿದ್ರೆ 10 ಬರುತ್ತೆ. 5 here,
ಆ್ಯಂಡ್ 1/5 5ಗೆ 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ 10 ಬರುತ್ತೆ ಇಂಟು 2 ಇಂಟು 2 1 5s 5 2 5s 10 and 1 2s 2 5 2s 10. Now denominators will become equal. 5 plus 2 is 7. 7 by 10 is the answer. So C A B similar problem. So ಹಿಂಗೆ ಸಾಲ್ವ್ ಮಾಡಿದ್ರೆ ನೋಡ್ಕೊಂಡಿದ್ರಲ್ವಾ ಆ ಬ್ಲ್ಯಾಂಕ್ನ ಎಕ್ಸ್ ಅಂತ ಬರ್ಕೊಂಡಿದ್ದೀವಿ, ಅದಾದಮೇಲೆ ರಿಮೈನಿಂಗ್ ನಂಬರ್ನ ರೈಟ್ ಸೈಡ್ಗೆ ಶಿಫ್ಟ್ ಮಾಡಿ ಆ್ಯಡ್ ಮಾಡಿದ್ದೀವಿ. ಸೊ ಸಿಮಿಲರ್ಲಿ ಯು ಕ್ಯಾನ್ ಸಾಲ್ವ್ ಫಾರ್ ಸಿ ಕ್ವೆಶನ್. ಸಿನು ನೀವು ಹೋಮ್ ಅಸೈನ್ಮೆಂಟ್ಗೆ ತೊಗೊಂಡು ಸಾಲ್ವ್ ಮಾಡ್ಬೋದು. ಲೆಟ್ ಅಸ್ ಟೇಕ್ ಸಿ ಆ್ಯಸ್ ಯುವರ್ ಹೋಮ್ ಅಸೈನ್ಮೆಂಟ್. ಲೆಟ್ಸ್ ಟೇಕ್ 5th question. ಕಂಪ್ಲೀಟ್ ದ ಅಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್. ಸೊ ಒಂದು ಎ ಕ್ವೆಶನ್ನ ನಾನು ತೋರಿಸ್ತೀನಿ, ನೀವು ಬಿನ ಟ್ರೈ ಮಾಡ್ಬೋದು. ಲೆಟ್ಸ್ ಟೇಕ್ 5th question. Two by 3 plus 4 by 3 and 1 by 3 2 by 3. ಸೊ ಈ ಡೈರೆಕ್ಷನಲ್ಲಿ ಆ್ಯಡ್ ಮಾಡಬೇಕು ಅಂತ ಹೇಳಿದ್ದಾರೆ, ಈ ಡೈರೆಕ್ಷನಲ್ಲಿ ಸಬ್ಟ್ರ್ಯಾಕ್ಟ್ ಮಾಡಬೇಕಂತ ಹೇಳಿ. ಸೊ ಸಿ ಹಿಯರ್ ಡಿನಾಮಿನೇಟರ್ಸ್ ಆರ್ ಸೇಮ್. ಡಿನಾಮಿನೇಟರ್ ಸೇಮ್ ಇದ್ದರೆ ನ್ಯೂಮರೇಟರ್ನ ಡೈರೆಕ್ಟಾಗಿ ಆ್ಯಡ್ ಮಾಡ್ತೀರಾ. 3 ಇದೆ 3 ಇದೆ, ಇಲ್ಲಿ ಪ್ಲಸ್ ಸಿಂಬಲ್ ಕೊಟ್ಟಿರೋದಕ್ಕೆ ಆ್ಯಡ್ ಮಾಡ್ತೀವಿ. 4 plus 2 will become 6. 6 by 3 is the answer. Here 3 ಇದೆ 3 ಇದೆ, 2 plus 1 will become 3. 3 by 3. ಈ ಡೈರೆಕ್ಷನಲ್ಲಿ ಸಬ್ಟ್ರ್ಯಾಕ್ಟ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಡಿನಾಮಿನೇಟರ್ 3 ಇದೆ 3 ಇದೆ, ಇಲ್ಲೂ ಕೂಡ 3 ಬರುತ್ತೆ. 2 minus 1, 2ನಲ್ಲಿ 1 ಸಬ್ಟ್ರ್ಯಾಕ್ಟ್ ಮಾಡಿದ್ರೆ 1. ಹಿಯರ್ ಡಿನಾಮಿನೇಟರ್ 3 ಇದೆ, 4ಅಲ್ಲಿ 2 ಸಬ್ಟ್ರ್ಯಾಕ್ಟ್ ಮಾಡಿದ್ರೆ 2. ಸಿ ಹಿಯರ್ 3 ಇದೆ 3 ಇದೆ, 6ಅಲ್ಲಿ 3ನ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ 3. ಸೊ ದಿಸ್ ಅ ಕಂಪ್ಲೀಟ್ ಟೇಬಲ್. ಹೆಂಗೆ ಗೊತ್ತಾಯ್ತಲ್ವಾ? ಸೊ ಈ ಕಡೆ ಎರಡನ್ನು ಆ್ಯಡ್ ಮಾಡಿ ಈ ಬಾಕ್ಸಲ್ಲಿ ಆನ್ಸರ್ ಬರೀತೀರಿ, ಈ ಎರಡರಲ್ಲಿ ಆ್ಯಡ್ ಮಾಡಿ ಈ ಬಾಕ್ಸ್ ಬರೀತೀರಿ, ಇವೆರಡನ್ನು ಆ್ಯಡ್ ಮಾಡಿ ಈ ಬಾಕ್ಸ್ ಬರೀತೀರಿ. ನೆಕ್ಸ್ಟ್ ಇವೆರಡನ್ನು ಸಬ್ಟ್ರ್ಯಾಕ್ಟ್ ಮಾಡಿ ಇಲ್ಲಿ ಬರೀತಾ ಹೋಗ್ತೀರಿ. ದಿಸ್ ಇಸ್ ಹೌ ಯು ಸಾಲ್ವ್ ದ 5th ಕ್ವೆಶನ್. ಬಿ ಕ್ವೆಶನಲ್ಲಿ ಏನಾಗಿದೆ ಅಂದರೆ 1/2 plus 1/3. ಐ ಶೋ 1/2 ಪ್ಲಸ್ 1/3. ಇಲ್ಲಿ ಡೈರೆಕ್ಟಾಗಿ ಆ್ಯಡ್ ಮಾಡೋಂಗಿಲ್ಲ, ಯಾಕೆಂದರೆ ಡಿನಾಮಿನೇಟರ್ಸ್ ಡಿಫ್ರೆಂಟ್ ಇದೆ. ಡಿನಾಮಿನೇಟರ್ಸ್ ಡಿಫ್ರೆಂಟ್ ಇದ್ದರೆ ಏನು ಮಾಡ್ತೀರಿ, ಎಲ್ ಸಿ ಎಮ್ ತೊಗೊಳ್ತೀರಿ. ಎಲ್ ಸಿ ಎಮ್ ತೊಗೊಂಡ್ರೆ ನಿಮಗೆ 2ಗೆ 3ಗೆ ಎಲ್ ಸಿ ಎಮ್ ತೊಗೊಂಡ್ರೆ 6 ಬರುತ್ತೆ. ನಾವು 2ಗೆ 3ಇಂದ ಮಲ್ಟಿಪ್ಲೈ ಮಾಡಿದ್ರೆ 6 ಬರುತ್ತೆ. ಅದೇ ಥರ 1 into 3 ಲೈಕ್ ದಿಸ್ ಯು ವಿಲ್ ಸಾಲ್ವ್ ದ ಪ್ರಾಬ್ಲಮ್. ಹೇಗೆ ಡಿನಾಮಿನೇಟರ್ಸ್ ಡಿಫ್ರೆಂಟ್ ಇದ್ದಾಗ ಎಲ್ ಸಿ ಎಮ್ ತೊಗೊಂಡು ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ರಲ್ಲ, ಅದೇ ಥರ ನೀವು 5th B question ಸಾಲ್ವ್ ಮಾಡಿರಿ. ಸೊ ಲೆಟ್ ಅಸ್ ಟೇಕ್ 6th question now. I'll read the 6th question. A piece of wire 7 by 8 meter long broke into 2 pieces. One piece was 1/4 meter long. How long is the other piece ಅಂತ ಕೇಳ್ತಿದ್ದಾರೆ. A piece of wire is 7 by 8 meter long. ಒಂದು ಪೀಸ್ ಆಫ್ ವೈರ್ ಇದೆ, ಅದನ್ನ 7 by 8 meters ಇದೆ. ಅದರಲ್ಲಿ ಒಂದು ಪೀಸ್ನ ಕಟ್ ಮಾಡ್ತಾರೆ. ಒಂದು ಪೀಸ್ ಕಟ್ ಮಾಡಿದ್ರೆ ಅದು 1/4 ಮೀಟರ್ ಇದೆ. ಕಟ್ ಮಾಡಿರೋ ಅಂಥ ಪೀಸು 1/4 ಇದೆ. ಹೌ ಲಾಂಗ್ ಇಸ್ ದ ಅದರ್ ಪೀಸ್ ಅಂದರೆ ಇನ್ನೊಂದು ಪೀಸ್ ನಮ್ಮ ಹತ್ರ ಇರುತ್ತಲ್ಲ, ಆ ಪೀಸ್ ಎಷ್ಟಿದೆ ಅಂತ ಕೇಳ್ತಾರೆ. ಸೊ ಲೆಟ್ ಅಸ್ ಅಸ್ಯೂಮ್ ಯು ಹ್ಯಾವ್ 10 meters ಆಫ್ ವೈರ್. ಆ 10 meters ಇದೆ, ಅದರಲ್ಲಿ 2 metersನ ಕಟ್ ಮಾಡ್ತೀರಾ. 2 metersನ ಕಟ್ ಮಾಡಿದ್ರೆ ನಿಮ್ಮ ಕೈಯಲ್ಲಿ ಎಷ್ಟು ಉಳಿಯುತ್ತೆ? 8 meters. ಹೌದಲ್ವಾ? ಹೆಂಗೆ ಬಂತು 8 meters? ಟೋಟಲ್ 10 meters ಅಲ್ಲಿ ಕಟ್ ಮಾಡಿರೋ ಪೀಸ್ನ ಸಬ್ಟ್ರ್ಯಾಕ್ಟ್ ಮಾಡ್ತೀರಾ. ಸಿಮಿಲರ್ಲಿ ಹಿಯರ್ ಆಲ್ಸೋ ಟೋಟಲ್ ಲೆಂತ್ ಆಫ್ ವೈರ್ 7 by 8 ಇದೆ. ಒಂದು ಪೀಸ್ ಕಟ್ ಮಾಡಿರ್ತಾರಲ್ಲ, ಅದು ಎಷ್ಟಿದೆ? 1/4 ಇದೆ. ಸೊ 7 by 8 ಅಲ್ಲಿ 1/4ನ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ಯು ವಿಲ್ ಗೆಟ್ ದ ಆನ್ಸರ್. ಸೊ ಲೆಟ್ ಅಸ್ ರೈಟ್ ದ ಗಿವನ್ ಡಾಟಾ ಫಸ್ಟ್. After that, let us solve the answer. Length of wire, total length of wire
total length of wire is equals to 7 by 8 meters, and one piece was length of one piece length of one piece 1/4 meter. Therefore, length of other piece 7/8, total 7/8 ಅಲ್ಲಿ ನಾವು 1/4 ನ ಸಬ್ಟ್ರಾಕ್ಟ್ ಮಾಡಿ 7/8 ಮೈನಸ್ 1/4. ಈಗ ಏನು ಮಾಡಬೇಕು, ಡಿನಾಮಿನೇಟರ್ಸ್ ಡಿಫ್ರೆಂಟ್ ಇದೆ, ಎಲ್ ಸಿ ಎಮ್ ತಗೋಬೇಕು. 8 and 4, 2 4s are 8 and 2 2s are 4, 2 2s are 4, 2 1s are 2, 2 1s are 2 and 1. LCM is equals to 2 into 2 into 2. 2 2s are 4, 4 2s are 8. So LCM is equals to 8. LCM ಎಷ್ಟು ಬಂತು, 8 ಬಂದಿದೆ. 7/8, 8ಗೆ ಯಾವ ನಂಬರಿಂದ ಮಲ್ಟಿಪ್ಲೈ ಮಾಡ್ತೀರಾ, 8ಗೆ 1ಇಂದ ಮಲ್ಟಿಪ್ಲೈ ಮಾಡಿದ್ರೆ 8 ಬರುತ್ತೆ. ಸೊ 1, 4ಗೆ 2 ಇಂದ ಮಲ್ಟಿಪ್ಲೈ ಮಾಡಬೇಕು, 4ಗೆ 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ 8 ಬರುತ್ತೆ. ಇಂಟು 2 ಆ್ಯಂಡ್ ಇಂಟು 2. 7 1s are 7, 8 1s are 8, 1 2s are 2, 4 2s are 8. 7 ಅಲ್ಲಿ 2 ಸಬ್ಟ್ರಾಕ್ಟ್ ಮಾಡಿದ್ರೆ 5/8. So therefore length of other piece is 5/8 meters. So ಇಲ್ಲೂ meters ಅಲ್ಲೇ ಇರೋದ್ರಿಂದ ನಮಗೆ answer will be in the meters only. So therefore length of other piece is 5/8 meters. So let us take 7th question now. Nandini's house is 9/10 kilometer from her school. She walked some distance and then took a bus for half kilometer or 1/2 kilometer to reach the school. How far she did walk ಅಂತ ಹೇಳಿದ್ದಾರೆ. So I'll explain now. See, let us assume Nandini's house is 9/10 kilometers to reach school. ಅಂದರೆ ಸ್ಕೂಲ್ ಇಂದ ಹೌಸಿಗೆ ರೀಚ್ ಆಗಬೇಕು ಅಂದರೆ ಟೋಟಲ್ ಡಿಸ್ಟೆನ್ಸ್ ಎಷ್ಟಿದೆ, 9/10 ಕಿಲೋಮೀಟರ್ಸ್ ಇದೆ. ಸೊ ಈ 9/10 ಕಿಲೋಮೀಟರ್ಸ್ನಲ್ಲಿ ಏನು ಮಾಡ್ತಾಳೆ ಅವಳು, ಸ್ವಲ್ಪ ವಾಕ್ ಮಾಡ್ತಾಳೆ, ಸ್ವಲ್ಪ ಡಿಸ್ಟೆನ್ಸ್ನ ವಾಕ್ ಮಾಡಿ ಅದಾದಮೇಲೆ ಬಸ್ಸಲ್ಲಿ ಹೋಗ್ತಾಳೆ. ಅವ್ರು ಏನು ಹೇಳ್ತಿದ್ದಾರೆ, ಶಿ ವಾಕ್ಡ್ ಸಮ್ ಡಿಸ್ಟೆನ್ಸ್ ಆ್ಯಂಡ್ ದೆನ್ ಟುಕ್ ಎ ಬಸ್ ಫಾರ್ ಹಾಫ್ ಕಿಲೋಮೀಟರ್. ಸ್ವಲ್ಪ ಡಿಸ್ಟೆನ್ಸ್ನ ನಡೆದು ವಾಕ್ ಮಾಡಿ ಅದಾದಮೇಲೆ ಹಾಫ್ ಕಿಲೋಮೀಟರ್ಸ್ ಅಷ್ಟು ಡಿಸ್ಟೆನ್ಸ್ನ ಬಸ್ಸಲ್ಲಿ ಹೋಗ್ತಾಳೆ. ಸೊ ವಾಟ್ ವಿ ಹ್ಯಾವ್ ಟು ಫೈಂಡ್, ಹೌ ಫಾರ್ ಡಿಡ್ ಶಿ ವಾಕ್, ಇಲ್ಲಿ ಎಷ್ಟು ಡಿಸ್ಟೆನ್ಸು ವಾಕ್ ಮಾಡಿದ್ಲು ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಹೌ ವಿಲ್ ಯು ಫೈಂಡ್ ಔಟ್, ಹೆಂಗೆ ಫೈಂಡ್ ಔಟ್ ಮಾಡ್ತೀರಿ, ಟೋಟಲ್ ಡಿಸ್ಟೆನ್ಸ್ ಬಿಟ್ವೀನ್ ಸ್ಕೂಲ್ ಆ್ಯಂಡ್ ಹೌಸಸ್ 9/10, ಅದರಲ್ಲಿ ಅವಳು ಬಸ್ಸಲ್ಲಿ ಹೋಗಿರೋ ಡಿಸ್ಟೆನ್ಸ್ನ ಸಬ್ಟ್ರ್ಯಾಕ್ಟ್ ಮಾಡಬೇಕು. ಸೊ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ಅವಳು ವಾಕ್ ಮಾಡಿರೋ ಡಿಸ್ಟೆನ್ಸ್ ಎಷ್ಟು ಅಂತ ಗೊತ್ತಾಗುತ್ತೆ. ಟೋಟಲಲ್ಲಿ ಅವಳು ಬಸ್ಸಲ್ಲಿ ಹೋಗಿರೋ ಡಿಸ್ಟೆನ್ಸ್ನ ಸಬ್ಟ್ರ್ಯಾಕ್ಟ್ ಮಾಡ್ತೀರ. ಸೊ ಲೆಟ್ ಅಸ್ ರೈಟ್ ಗಿವನ್ ಡಾಟಾ, ವಾಟ್ ದೇ ಆರ್ ಗಿವನ್, ಡಿಸ್ಟೆನ್ಸ್ ಬಿಟ್ವೀನ್ ಹೌಸ್ ಆ್ಯಂಡ್ ಸ್ಕೂಲ್. Therefore distance between school and house is equals to 9/10 kilometers. Next,
What they are given? Distance she walked. Distance covered in bus is equals to half kilometer. What we have to find? Therefore, distance covered by walk is equals to 9 by 10 minus 1 by 2. So denominators different ಇದೆ. ಈಗ ಏನು ಮಾಡ್ತೀವಿ? LCM ತಗೊಳ್ಳೋಣ. 10 and 2. 2 5s are 10, 2 1s are 2 and 5 1s are 5 1. LCM ಎಷ್ಟಾಯಿತು? LCM is equals to 2 into 5 will become 10. LCM 10 ಬರ್ತಾ ಇದೆ. 9 by 10. 10ಗೆ ಯಾವ ನಂಬರಿಂದ ಮಲ್ಟಿಪ್ಲೈ ಮಾಡಿದ್ರೆ 10 ಬರುತ್ತೆ? 10ಗೆ 1 ಇಂದಾನೇ ಮಲ್ಟಿಪ್ಲೈ ಮಾಡಬೇಕು. 1 and 1. ನೆಕ್ಸ್ಟ್ 2ಗೆ ಯಾವ ನಂಬರಿಂದ ಮಲ್ಟಿಪ್ಲೈ ಮಾಡ್ತೀರಾ? 2ಗೆ 5 ಇಂದ ಮಲ್ಟಿಪ್ಲೈ ಮಾಡಿದ್ರೆ 10 ಬರುತ್ತೆ. 5 divided by 5. 9 ones are 9 by 10 ones are 10. 1 5s are 5 divided by 2 5s are 10. Now denominators are equal. You can directly subtract the numerators. 9 ಅಲ್ಲಿ 5 subtract ಮಾಡಿದ್ರೆ 4 by 10. So 4 by 10 ಇನ್ನು ಸಿಂಪ್ಲಿಫೈ ಆಗುತ್ತೆ ಅಲ್ವಾ? ಯಾಕೆ ಅಂದರೆ 2 2 ಇಂದ ಡಿವೈಡ್ ಆಗುತ್ತೆ. 2 2s are 4 and 2 5s are 10. 2 by 5 is the answer. Therefore 2 by 5 kilometers of distance she distance covered. Therefore 2 by 5 kilometer of distance covered by her through walk. ಇಂದ ಅವಳು ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡಿದ್ಲು? 2 by 5 ಕಿಲೋಮೀಟರ್ಸ್ ಅಷ್ಟು ಕವರ್ ಮಾಡಿದ್ಲು. Sorry. Let's take 8th question. Asha and Samuel have bookshelves of the same size, partly filled with books. Asha's shelf is 5 by 6th full and Samuel's shelf is 2 by 5th full. Whose bookshelf is more full and by what fraction ಅಂತ ಕೇಳ್ತಿದ್ದಾರೆ. ಆಶಾ ಆ್ಯಂಡ್ ಸ್ಯಾಮ್ಯುಲ್ ಹ್ಯಾವ್ ಬುಕ್ ಶೆಲ್ಫ್ಸ್ ಆಫ್ ದ ಸೇಮ್ ಸೈಜ್. ಇಬ್ಬರಿಗೂ ಬುಕ್ ಶೆಲ್ಫ್ ಇದೆ, ಅಂದರೆ ಇಬ್ಬರು ಬುಕ್ಕನ್ನ ಇಟ್ಕೊಳಕ್ಕೆ ಒಂದು ಶೆಲ್ಫ್ ಇದೆ ಅಲ್ಲ, ಇಬ್ಬರಿಗೂ ಸೇಮ್ ಸೈಜ್ ಅಷ್ಟು ಶೆಲ್ಫ್ ಇದೆ. ಅದರಲ್ಲಿ ಆಶಾ ಆ್ಯಂಡ್ ಸ್ಯಾಮ್ಯುಲ್ ಅನ್ನೋದು ಹೂಸ್ ಆಯಿತಾ. ಅದಾದಮೇಲೆ ಏನು ಕೊಟ್ಟಿದ್ದಾರೆ? ಆಶಾಸ್ ಶೆಲ್ಫ್ ಈಸ್ 5 by 6th ಫುಲ್. ಆಶಂದು ಶೆಲ್ಫು 5 by 6th ಫುಲ್ ಆಗಿದೆ. ಅವರು ಎಷ್ಟು ಅಂತ ನಿಮಗೆ ಹೋಲ್ ನಂಬರ್ಸಲ್ಲಿ ಹೇಳಿಲ್ಲ, ಫ್ರ್ಯಾಕ್ಷನಲ್ಲಿ ಹೇಳಿದ್ದಾರೆ. 5 by 6th ಫುಲ್ ಆಗಿದೆ. ಅದೇ ಥರ ಸೆಮ್ಯೂಲ್ದು ಎಷ್ಟು ಫುಲ್ ಆಗಿದೆ? 2 by 5th ಫುಲ್ ಆಗಿದೆ. ಹೂಸ್ ಶೆಲ್ಫ್ ಈಸ್ ಏನು ಕೇಳ್ತಿದ್ದಾರೆ? ಹೂಸ್ ಬುಕ್ ಶೆಲ್ಫ್ ಈಸ್ ಮೋರ್ ಫುಲ್. ಮೋರ್ ಲೆಸ್ ಅಂತ ಕೇಳಿದಾಗ ಏನಾಗುತ್ತೆ? ಫಸ್ಟು ನಾವು ಕಂಪ್ಯಾರಿಸನ್ ಮಾಡಬೇಕು. ಯಾರ್ದು ಜಾಸ್ತಿ ಅಂತ ನೋಡಬೇಕು ಅಂದರೆ ಕಂಪ್ಯಾರಿಸನ್ ಮಾಡಬೇಕು. ವಿ ಆಲ್ರೆಡಿ ಲರ್ನ್ ದ ಕಂಪ್ಯಾರಿಸನ್ ಆಫ್ ಫ್ರ್ಯಾಕ್ಷನ್ಸ್ನ ಹೆಂಗೆ ಕಂಪೇರ್ ಮಾಡಬೇಕು ಅಂತ ಗೊತ್ತಿದೆ. ಸೊ 2 by 5ನ 5 by 6ನ ಕಂಪೇರ್ ಮಾಡ್ತೀರಾ. ಕಂಪೇರ್ ಮಾಡಿದಾಗ ಯಾರ್ದು ಜಾಸ್ತಿ ಬರುತ್ತೆ ಅವ್ರದ್ದು ಶೆಲ್ಫಲ್ಲಿ ಜಾಸ್ತಿ ಬುಕ್ಸ್ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಬೈ ವಾಟ್ ಫ್ರ್ಯಾಕ್ಷನ್, ಯಾವ ಫ್ರ್ಯಾಕ್ಷನಲ್ಲಿ ಎಷ್ಟು ಫ್ರ್ಯಾಕ್ಷನಲ್ಲಿ ಜಾಸ್ತಿ ಇದೆ ಅಂತ ಕೇಳ್ತಾರೆ. ಸೊ ಬೈ ವಾಟ್ ಫ್ರ್ಯಾಕ್ಷನ್ ಅಂತ ಕೇಳ್ತಿರೋದಕ್ಕೆ ಏನು ಮಾಡ್ತೀವಿ? 2 by 5 ಆ್ಯಂಡ್ 5 by 6ನ ಸಬ್ಟ್ರ್ಯಾಕ್ಟ್ ಮಾಡಿ ಆನ್ಸರ್ನ ಹೇಳ್ತೀವಿ. ಬರೀ ಹೂಸ್ ಬುಕ್ ಶೆಲ್ಫ್ ಈಸ್ ಮೋರ್ ಫಿಲ್ ಅಂದರೆ ಜಸ್ಟ್ ಕಂಪ್ಯಾರಿಸನ್ ಮಾಡ್ತಿದ್ವಿ. ಅವರು ವಾಟ್ ಫ್ರ್ಯಾಕ್ಷನ್ ಅಂತ ಕೇಳಿರೋದಕ್ಕೆ ಏನು ಮಾಡಬೇಕು? ಸಬ್ಟ್ರ್ಯಾಕ್ಟ್ ಮಾಡಬೇಕು. ಸೊ ಲೆಟ್ ಅಸ್ ಸಾಲ್ವ್ 1 by 1. 8th question. Fraction of
ಸೊ ಆಶಾ ಆ್ಯಂಡ್ ಸ್ಯಾಮ್ಯೂಲ್ದು ಕೊಟ್ಟಿದ್ದಾರೆ. fraction of book filled by Asha ಎಷ್ಟಿದೆ? ಆಶಾಂದ ಎಷ್ಟಿದೆ? 5/6. ಆ್ಯಂಡ್ ನೆಕ್ಸ್ಟ್ ಸೆಮ್ಯೂಲ್ದು fraction of book filled by Samuel 2/5. So now we have to ಕಂಪೇರ್ ಮಾಡಬೇಕು 2/5ನ ಆ್ಯಂಡ್ 5/6ನ. ನಮಗೆ ಗೊತ್ತಿರೋದು ಕಂಪ್ಯಾರಿಸನ್ ವೆನ್ ನ್ಯೂಮರೇಟರ್ಸ್ ಆರ್ ಈಕ್ವಲ್ ಆ್ಯಂಡ್ ಕಂಪ್ಯಾರಿಸನ್ ವೆನ್ ಡಿನಾಮಿನೇಟರ್ಸ್ ಆರ್ ಈಕ್ವಲ್. ಹಿಯರ್ ಅಬ್ಸರ್ವ್ both numerators are different and denominators are different. So numerator and denominators different ಇದ್ದಾಗ ಇನ್ನೂ ಒಂದು ಮೆಥಡ್ ನಾವು ಕಲ್ತಿದ್ದೀವಿ. ಸೊ ಆ ಮೆಥಡ್ನ ಅಪ್ಲೈ ಮಾಡೋಣ. 5/6 ಆ್ಯಂಡ್ 2/5 ಇದಕ್ಕೆ ಮಲ್ಟಿಪಲ್ಸ್ನ ಬರ್ಕೊಂಡು ಹೋಗ್ತೀವಿ. ಸೊ ಮಲ್ಟಿಪಲ್ಸ್ನ ಬರ್ಕೊಂಡು ಹೋದಾಗ ಎಲ್ಲಿ ನ್ಯೂಮರೇಟರ್ಸ್ ಆ್ಯಂಡ್ ಡಿನಾಮಿನೇಟರ್ಸ್ ಈಕ್ವಲ್ ಆಗುತ್ತೋ ಅಲ್ಲಿ ಕಂಪ್ಯಾರಿಸನ್ ಮಾಡ್ತೀವಿ. ಸೊ 5ಗೆ 2ಇಂದ ಮಲ್ಟಿಪ್ಲೈ ಮಾಡಿ 10 ಬರುತ್ತೆ ಆ್ಯಂಡ್ 6ಗೆ 2ಇಂದ ಮಲ್ಟಿಪ್ಲೈ ಮಾಡಿ 10 ಬರುತ್ತೆ. ಹೌದಲ್ವಾ? ಸಿ ಅಬ್ಸರ್ವ್ ಕಾಮನ್ ಸೆನ್ಸ್ ಯೂಸ್ ಮಾಡಿ ನೋಡಿರಿ. ಸುಮ್ಮನೆ ಎಲ್ಲದನ್ನು ಬರ್ಕೊಂಡು ಹೋಗೋದಕ್ಕೆ ನಿಮಗೆ ಟೈಮ್ ವೇಸ್ಟ್ ಆಗುತ್ತೆ. ಸಿ ಹಿಯರ್ 5ಗೆ 2 ಮಲ್ಟಿಪ್ಲೈ ಮಾಡಿದ್ರೆ 10 ಬರುತ್ತೆ. ಹೌದಲ್ವಾ? ಸೊ ಸಿಮಿಲರ್ಲಿ ನೀವು 2ಗೆ 5ಇಂದ ಮಲ್ಟಿಪ್ಲೈ ಮಾಡಿದ್ರೆ 10 ಬರುತ್ತೆ. ಇಸ್ಂಟ್ ಇಟ್? 2 5s are 10. ಹೌದಲ್ವಾ? ಸೊ ನೀವು ಡೈರೆಕ್ಟಾಗಿ 2ಗೆ 5ಇಂದ ಮಲ್ಟಿಪ್ಲೈ ಮಾಡಿರಿ. 2ಗೆ 5ಇಂದ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ಸಲ್ಲಿ ಮಲ್ಟಿಪ್ಲೈ ಮಾಡಿ. 2 5s are 10 ಆ್ಯಂಡ್ 5 5s are 25. ಇಸ್ಂಟ್ ಇಟ್? ಸೊ ಇಲ್ಲಿ ನ್ಯೂಮರೇಟರ್ಸ್ ಈಕ್ವಲ್ ಆಗ್ತಿದೆ ನೋಡಿರಿ. ಇಲ್ಲೂ 10/12 ಬಂತು, ಇಲ್ಲೂ 10/25 ಬಂತು. ಇಲ್ಲೇನು ಮಾಡಿದ್ವಿ? 2ಇಂದ ಮಲ್ಟಿಪ್ಲೈ ಮಾಡಿದ್ವಿ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ಸ್ಗೆ. ಇಲ್ಲಿ 5ಇಂದ ಮಲ್ಟಿಪ್ಲೈ ಮಾಡ್ತೀವಿ. ನಾವು ನ್ಯೂಮರೇಟರ್ಸ್ ಬಿಕಮ್ ಈಕ್ವಲ್. ನಾವು ಯು ಕ್ಯಾನ್ ಈಸಿಲಿ ಕಂಪೇರ್ 10/12 10/25. When numerators are equal, lowest or least denominator will become greater fraction. So 10/12 will become greater fraction. 10/12 ಯಾವುದಕ್ಕೆ ಬರುತ್ತೆ ನೋಡ್ರಿ? ದಟ್ ಇಸ್ 5/6. ಆ 5/6 ರಿಲೇಟ್ ಆಗಿರೋದು ಆಶಾಗೆ. ಸೊ ಏನು ಹೇಳ್ಬೋದು ನೀವು? ಆಶಾಸ್ ಬುಕ್ ಶೆಲ್ಫ್ ಈಸ್ ಮೋರ್ ಫುಲ್ ಅಂತ ಹೇಳ್ಬೋದು. ಆಶಾಸ್ ಬುಕ್ ಶೆಲ್ಫ್ ಈಸ್ ಮೋರ್ ಫುಲ್. ರೀಸನ್ ಗೊತ್ತಾಯ್ತಾ ನಿಮಗೆ? ಸಿ ಫ್ರ್ಯಾಕ್ಷನ್ ಕಂಪ್ಯಾರಿಸನ್ ಮಾಡಬೇಕು. ಕಂಪ್ಯಾರಿಸನ್ ಮಾಡಬೇಕು ಅಂದರೆ ಐದರ್ ನ್ಯೂಮರೇಟರ್ ವಿಲ್ ಬಿ ಈಕ್ವಲ್ ಆರ್ ಡಿನಾಮಿನೇಟರ್ ವಿಲ್ ಬಿ ಈಕ್ವಲ್. ಸೊ ಅದಕ್ಕೆ ಏನು ಮಾಡ್ತೀವಿ? ನಾವು ಮಲ್ಟಿಪ್ಲೈ ಮಾಡ್ಕೊಳ್ತೀವಿ. ಮಲ್ಟಿಪ್ಲೈ ಮಾಡಿದಾಗ ನಮಗೆ ಈಕ್ವಲ್ ಬರೋ ಥರ ಮಾಡ್ಕೊಳ್ತೀವಿ. ಸೊ ಈಕ್ವಲ್ ಮಾಡ್ಕೊಂಡ್ಮೇಲೆ ಆಶಾಸ್ ಬುಕ್ ಶೆಲ್ಫ್ ಈಸ್ ಮೋರ್ ಫುಲ್ ಅಂತ ಗೊತ್ತಾಗುತ್ತೆ. ಬೈ ವಾಟ್ ಫ್ರ್ಯಾಕ್ಷನ್ ಅಂತ ಕೇಳಿದ್ದಾರೆ. ವಾಟ್ ಫ್ರ್ಯಾಕ್ಷನ್ ಅಂತ ಕೇಳಿದಾಗ ಏನು ಮಾಡ್ತೀವಿ? ಎರಡಕ್ಕೂ ಡಿಫ್ರೆನ್ಸ್ ತೊಗೊಳ್ತೀವಿ. ಎರಡಕ್ಕೂ ಡಿಫ್ರೆನ್ಸ್ ಅಂದರೆ ಯು ಕ್ಯಾನ್ ಟೇಕ್ ದ ಡಿಫ್ರೆನ್ಸ್ ಆಫ್ 5/6 ಆ್ಯಂಡ್ 2/5. ನೀವು ಈ ಎರಡಕ್ಕೂ ಡಿಫ್ರೆನ್ಸ್ ತೊಗೊಂಡ್ರು ಅದೇ ಆನ್ಸರ್ ಬರುತ್ತೆ. ಈ ಎರಡಕ್ಕೂ ಡಿಫ್ರೆನ್ಸ್ ತೊಗೊಂಡ್ರು ಅದೇ ಆನ್ಸರೇ ಬರುತ್ತೆ. ನಾವು ಇದನ್ನು ಯಾಕೆ ತೊಗೊಳ್ತಿದ್ದೀವಿ ಅಂದರೆ ಸಿಂಪ್ಲಿಫಿಕೇಷನ್ ಈಸಿ ಆಗುತ್ತೆ. ಎಲ್ ಸಿ ಎಮ್ ಇಲ್ಲಿ ತೊಗೊಂಡ್ರೆ 25 12ಗೆ ಎಲ್ ಸಿ ಎಮ್ ತೊಗೋಬೇಕಾಗುತ್ತೆ. ಇಲ್ಲಿ ತೊಗೊಂಡ್ರೆ ಓನ್ಲಿ ಯು ಕ್ಯಾನ್ ಟೇಕ್ ಅನ್ ಎಲ್ ಸಿ ಎಮ್ ಫಾರ್ 5 and 6. ಸೊ ಲೆಟ್ ಅಸ್ ಟೇಕ್ ದ ಎಲ್ ಸಿ ಎಮ್ ಆಫ್ 5 and 6. 5 1. Let us take 2 now. 2 3s are 6 and 3 1s are. Next 5 1s are 5. LCM is equals to 2 into 3 into 5. 2 3s are 6, 6 5s are 30. So LCM ಎಷ್ಟಾಯಿತು? 30 ಆಯಿತು. ಫೈವ್ಗೆ
ಸಾರಿ 6ಗೆ ಯಾವ ನಂಬರಿಂದ ಮಲ್ಟಿಪ್ಲೈ ಮಾಡಿದ್ರೆ 30 ಬರುತ್ತೆ, 6ಗೆ 5 ಇಂದ ಮಲ್ಟಿಪ್ಲೈ ಮಾಡಿದ್ರೆ 30 ಬರುತ್ತೆ. ಸೊ ಹಿಯರ್ ವಿ ವಿಲ್ ಮಲ್ಟಿಪ್ಲೈ ಬೈ 5 ಆ್ಯಂಡ್ ನಾವು 5ಗೆ 6ಇಂದ ಮಲ್ಟಿಪ್ಲೈ ಮಾಡಿದ್ರೆ 30 ಬರುತ್ತೆ. 5 ಇಂಟು 6 ಆ್ಯಂಡ್ 5 ಇಂಟು 6. ಈ ಸ್ಟೆಪ್ಸ್ನ ನೀವು ಆಲ್ರೆಡಿ ಪ್ರೀವಿಯಸ್ ಪ್ರಾಬ್ಲಮ್ಸಲ್ಲಿ ನೀಟಾಗಿ ಕಲ್ತಿರ್ತೀರಿ. ಸೊ ನೀವೀಗ ಫಾಸ್ಟಾಗಿ ಮಾಡ್ತಾ ಹೋಗ್ಬೋದು. 5 5s 25 by 6 5s 30 and 2 6 12 minus 5 6 30. ಈಗ ಏನಾಯಿತು, ಡಿನಾಮಿನೇಟರ್ಸ್ ಈಕ್ವಲ್ ಆಯಿತು. ಡಿನಾಮಿನೇಟರ್ಸ್ ಆರ್ ಈಕ್ವಲ್. 25 ಮೈನಸ್ 12, 25 ಮೈನಸ್ 12, 25ಅಲ್ಲಿ 12ನ ಸಬ್ಟ್ರ್ಯಾಕ್ಟ್ ಮಾಡಿ ಎಷ್ಟಾಗುತ್ತೆ, 13 ಆಗುತ್ತೆ. ಸೊ ಗೊತ್ತಾಗಿಲ್ಲ ಅಂದರೆ ಏನು ಮಾಡ್ತೀರಿ, ಸಬ್ಟ್ರ್ಯಾಕ್ಟ್ ಮಾಡಿ ನೋಡಿರಿ. 5 2 ಹೋದರೆ 3, 12 1 ಹೋದರೆ 1, ಸೊ 13/30. ಫೈನಲ್ ಆಗಿ ಆನ್ಸರ್ನ ಏನಂತ ಹೇಳ್ತೀರಿ, therefore by 13/30 ಫ್ರ್ಯಾಕ್ಷನ್ ಆಫ್ ಆಶಾಸ್ ಬುಕ್ ಶೆಲ್ಫ್ ಇಸ್ ಮೋರ್ ಫುಲ್. ಆಶಾಂದು ಶೆಲ್ಫು ಜಾಸ್ತಿ ಫಿಲ್ ಆಗಿದೆ. ಅದು ಎಷ್ಟು ಫ್ರ್ಯಾಕ್ಷನಲ್ಲಿ ಜಾಸ್ತಿ ಆಗಿದೆ ಅಂದರೆ 13/30. therefore 13/30 full of Asha's bookshelf is more filled, isn't it? So let's take 9th question. Jaidev takes 1/5 minutes to walk across the school ground. Rahul takes 7/4 minutes to do the same. Who takes less time and by what fraction? 8 and 9 questions or similar questions. See, Jaidev ಅನ್ನೋನು ಏನು ಮಾಡ್ತಾನೆ, ಅವ್ರ ಸ್ಕೂಲ್ ಗ್ರೌಂಡ್ನ ಸುತ್ತೋದಕ್ಕೆ 1/5 minutes, ಅವನಿಗೆ ಬೇಕಾಗಿರೋ ಅಂಥ ಟೈಮು 1/5 minutes. ಆ್ಯಂಡ್ ರಾಹುಲ್ಗೆ ಎಷ್ಟು ಬೇಕು, 7/4 minutes ಬೇಕು. ಹೂ ಟೇಕ್ಸ್ ಲೆಸ್ ಟೈಮ್ ಅಂದರೆ ನೀವು ಅಗೇನ್ ಯು ಹ್ಯಾವ್ ಟು ಕಂಪೇರ್. ಇಬ್ಬರೂ ಕಂಪ್ಯಾರಿಸನ್ ಮಾಡಬೇಕು. ಕಂಪ್ಯಾರಿಸನ್ ಮಾಡಬೇಕು ಅಂದರೆ ಕಂಪ್ಯಾರಿಸನ್ ಮೆಥಡ್ನ ಅಪ್ಲೈ ಮಾಡ್ತೀರಾ. ನೆಕ್ಸ್ಟ್ ಏನು ಕೇಳ್ತಾರೆ, ಬೈ ವಾಟ್ ಫ್ರ್ಯಾಕ್ಷನ್ ಅಂದರೆ ಅಗೇನ್ ಯು ಹ್ಯಾವ್ ಟು ಟೇಕ್ ದ ಡಿಫ್ರೆನ್ಸ್ ಬಿಟ್ವೀನ್ ದೋಸ್ ಟು. Let's take 9th question. Time required for Jaidev. Time required is 1/5 minutes. Next, time required for Rahul. Time required for Rahul is to 7/4 minutes. This is not meters, this is minutes. Who takes less time ಅಂತ ಹೇಳಿದಾರಲ್ಲ. ಸೊ ಲೆಟ್ ಅಸ್ ಕಂಪೇರ್ ಟು 1/5. ಕಂಪ್ಯಾರಿಸನ್ ಹೆಂಗೆ ಮಾಡ್ತೀರಿ, ಫಸ್ಟ್ ಇಂಪ್ರಾಪರ್ ಫ್ರ್ಯಾಕ್ಷನಿಗೆ ಕನ್ವರ್ಟ್ ಮಾಡೋಣ. 5 2s 10, 10 + 1 11. ಡೈರೆಕ್ಟಾಗಿ ಬರಿತೀನಿ. ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ನೀವು ಡೈರೆಕ್ಟಾಗಿ ಬರೆಯೋದನ್ನ ಕಲಿತಾ ಹೋಗಬೇಕು. ಸೊ 5 2s 10, 10 + 1 11, 11/5. ಆ್ಯಂಡ್ ಇನ್ನು ಯಾವುದನ್ನು ಕಂಪೇರ್ ಮಾಡಬೇಕು, 7/4. ಸೊ ಇವೆರಡನ್ನೂ ಕಂಪ್ಯಾರಿಸನ್ ಮಾಡಬೇಕು ಅಂದರೆ ಸೊ ಡಿನಾಮಿನೇಟರ್ಸ್ ಆ್ಯಂಡ್ ನ್ಯೂಮರೇಟರ್ಸ್ ಈಕ್ವಲ್ ಆಗಬೇಕು. ಸೊ ಈಕ್ವಲ್ ಹೆಂಗೆ ಮಾಡ್ಕೊಳ್ತಾ ಹೋಗ್ತೀರಿ, ಮಲ್ಟಿಪ್ಲೈ ಮಾಡ್ತಾ ಹೋಗ್ತೀರಿ. ಸೊ ಅಬ್ಸರ್ವ್ ಮಾಡಿರಿ, ನೀವು 5 and 4ಗೆ ಈ ಥರ ಇದ್ದಾಗ ಹೆಂಗೆ ಮಾಡ್ತೀರಿ ಅಂದರೆ 5 and 4ಗೆ LCM ತಗೊಳ್ಳಿ, ಆರ್ ಯು ಕ್ಯಾನ್ ಡೈರೆಕ್ಟ್ಲಿ ಐ ವಿಲ್ ಎಕ್ಸ್ಪ್ಲೇನ್ ದ ಪ್ರೀವಿಯಸ್ ಮೆಥಡ್ ಓನ್ಲಿ. ಸೊ 11 2s 22, 5 4s 20, 5 2s 10 and 11 3s 33, 5 3s 15. ಇಲ್ಲಿ 7 2s 14, 4 3s 12, 7 3s 21, 4 3s 12. ಇಲ್ಲೂ ಯಾವುದು ಈಕ್ವಲ್ ಆಗಿಲ್ಲ. ನೆಕ್ಸ್ಟ್ ತಗೊಳ್ತೀವಿ. 11 4s 44, 5 4s 20. Here 7 4s 28, 4 4s 16 and
7 5s are 35, 4 5s are 20. See, now denominators are equal, 44 by 20 and 35 by 20. Now you can compare 44 by 20 and 35 by 20. When denominators are equal, greater numerator is the greater fraction. So 44 by 20 is greater. 44 by 20 ಯಾರಿಗೆ ರಿಲೇಷನ್ ಟು 1/5ಗೆ ರಿಲೇಷನ್ ಆಗಿದೆ. ಸೊ 2 1/5 ಯಾರ್ದು? ಜಯದೇವ್. ಸೊ ಜಯದೇವ್ ಅವ್ರು ಏನು ಕೇಳ್ತಾರೆ, ಹೂ ಟೇಕ್ಸ್ ಲೆಸ್ ಟೈಮ್ ಅಂತ ಕೇಳ್ತಿದ್ದಾರೆ. ಸೊ ನಾವಿಲ್ಲಿ ಮೋರಿಗೆ ಹಾಕಿದ್ದೀವಿ. ಸೊ ಏನು ಹೇಳ್ಬೋದು, ವೆನ್ ಡಿನಾಮಿನೇಟರ್ಸ್ ಆರ್ ಸೇಮ್ ಲೆಸ್ಸರ್, when denominators are same, lesser numerator is the lesser fraction. So 35 by 20, 35 by 20 ಯಾರಿಗೆ ರಿಲೇಷನ್ ಇದೆ? ರಾಹುಲ್ಗೆ ರಿಲೇಷನ್ ಇದೆ. ಸೊ ರಾಹುಲ್ ಟೇಕ್ಸ್ ಲೆಸ್ ಟೈಮ್, ರಾಹುಲ್ ಟೇಕ್ಸ್ ಲೆಸ್ ಟೈಮ್ ಅಂತ ಹೇಳ್ಬೋದು. ಆ್ಯಂಡ್ ಬೈ ಹೌ ಮಚ್ ಅಮೌಂಟ್ ಅಂತ ಹೇಳಿದ್ದಾರೆ ಅಲ್ವಾ. ಸೊ ಬೈ ಹೌ ಮಚ್ ಅಮೌಂಟ್ ಅಂದರೆ ವಿ ಹ್ಯಾವ್ ಟು ಟೇಕ್ ದ ಡಿಫ್ರೆನ್ಸ್. ಈಗ ಏನಿದೆ, ಸೊ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ಸ್ ಏನಾಗಿದೆ, ಈಕ್ವಲ್ ಇದೆ ಏನಿದೆ, ಡಿನಾಮಿನೇಟರ್ಸ್ ಈಕ್ವಲ್ ಇದೆ. ಪ್ರೀವಿಯಸ್ ಪ್ರಾಬ್ಲಮಲ್ಲಿ ನ್ಯೂಮರೇಟರ್ಸ್ ಈಕ್ವಲ್ ಇತ್ತು. ನ್ಯೂಮರೇಟರ್ಸ್ ಈಕ್ವಲ್ ಇದ್ರೆ ಡೈರೆಕ್ಟಾಗಿ ಸಾಲ್ವ್ ಮಾಡೋಕ್ಕೆ ಬರಲ್ಲ, ನಾವು ಅಗೇನ್ LCM ತಗೋಬೇಕಾಗತ್ತೆ. ಅದಕ್ಕೆ ಇಲ್ಲಿ ನೋಡ್ರಿ ಡಿನಾಮಿನೇಟರ್ಸ್ ಈಕ್ವಲ್ ಇದೆ. ಸೊ ಇದನ್ನೇ ತೊಗೊಂಡು ಸಾಲ್ವ್ ಮಾಡೋಣ. ಈ ಎರಡನ್ನೂ ತೊಗೊಂಡ್ರೆ ನೀವು LCM ತಗೋಬೇಕಾಗತ್ತೆ. ಸೊ ಈ ಎರಡನ್ನೂ ತೊಗೊಂಡ್ರೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು. 44 by 20 ಮೈನಸ್ 35 by 20. 44ಅಲ್ಲಿ 35ನ ಸಾಲ್ವ್ ಮಾಡಿರಿ, ಎಷ್ಟಾಗುತ್ತೆ? 9 by 20 minutes. ಸೊ ದೇರ್ಫೋರ್ 9 by 20 minutes ಅಷ್ಟು ಕಡಿಮೆ ಫ್ರ್ಯಾಕ್ಷನ್ ಆಫ್ ಟೈಮ್ನ ಜಯದೇವ್ ತಗೊಳ್ತಾನೆ. ದಟ್ ಈಸ್ ಅ ಡಿಫ್ರೆನ್ಸ್ ಬಿಟ್ವೀನ್ those who taken time. Is this clear? For this question, this fraction whole chapter will complete. Thank you students. Let's discuss next chapter, next new chapter decimals in the next class. Thank you.